ಎಲ್ಲರಿಗೂ ಕೂಡ ಸರ್ಕಾರ ಕೆಲಸ ಕೊಡೋಕ್ಕಾಗಲ್ಲ, ಸರ್ಕಾರದ ಕೆಲಸ ಎಲ್ಲರಿಗೂ ಸಿಗಲ್ಲ. ಈಗ ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ನ ಕಳೆದ 10 ವರ್ಷದಿಂದ ತುಂಬಾ ಜಾಸ್ತಿ ಬರ್ತಾ ಇದೆ. ಇದು ಪ್ರತಿಯೊಬ್ಬರು ಸ್ಕಿಲ್ ಇದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಅವರೇ ಸ್ವಯಂ ನಿಂತ್ಕೊಂಡು ಅವರ ಜೀವನ ನಡೆಸ್ಬೋದು ಅಂತ. ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಯಾಕೆಂದ್ರೆ ಪ್ಲಂಬರ್, ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಇವ್ರಿಗೆ ಯಾವುದು ಸರ್ಕಾರದ ಕೆಲಸ ಬೇಕಾಗಿಲ್ಲ. ಆ ಸ್ಕಿಲ್ ಅವ್ರ ಹತ್ರ ಇದ್ರೆ ಅವ್ರು ಬಿಡುವೆ ಇರೋದಿಲ್ಲ. ನೀವೆಲ್ಲರೂ ಒಬ್ಬ ಪ್ಲಂಬರ್ಗಾಗ್ಲಿ, ಕಾರ್ಪೆಂಟರ್ಗಾಗ್ಲಿ, ಎಲೆಕ್ಟ್ರಿಷಿಯನ್ಸ್ಗಾಗ್ಲಿ ಫೋನ್ ಮಾಡೋದಕ್ಕೆ ಬರ್ತಾರ ನಿಮ್ಮ ಮನೆಗೆ? ಯಾಕೆ ಹೇಳಿ? ಅಷ್ಟು ಕೆಲಸ ಇರ್ತದೆ ಅವ್ರಿಗೆ. ಆ ಸ್ಕಿಲ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತಾನೆ ಅರ್ಥ. ಅದೇ ರೀತಿ ಎಲ್ಲರಿಗೂ ಕೂಡ ಎಲ್ಲರಲ್ಲೂ ಒಂದೊಂದು ಕೌಶಲ್ಯತೆ ಇದ್ದೇ ಇರ್ತದೆ. ಅದನ್ನ ನೀವು ಗುರುತಿಸ್ಕೋಬೇಕು. ಈಗ ಒಬ್ರಿಗೆ ಎಲೆಕ್ಟ್ರಿಷಿಯನ್ಸ್ ಆಗಿದ್ದಾನೆ, ಇನ್ನೊಬ್ಬ ಪ್ಲಂಬರ್ ಆಗಿದ್ದಾರೆ ಅಂದ್ರೆ ಅವ್ರಲ್ಲಿ ಏನೋ ಒಂದು ಸ್ಕಿಲ್ ಅನ್ನ ಜೊತೆ ಇರ್ತದೆ. ನಮ್ಮಲ್ಲೂ ಇರ್ತದೆ, ನಿಮ್ಮಲ್ಲೂ ಇರ್ತದೆ. ಅದನ್ನ ನೀವು ಗುರುತಿಸ್ಕೊಂಡು ಅದನ್ನ ಜಾಸ್ತಿ ಇದಕ್ಕೆ ತಂದಾಗ ಏನಂದ್ರ ಪ್ರಾಕ್ಟಿಕಲ್ ಆಗಿ ಅದನ್ನ ಅನುಭವಿಸಿದಾಗ ನಿಮ್ಗೆ ಅದರಿಂದ ಲಾಭ ಸಿಗ್ತದೆ. ಅದೇ ರೀತಿ ಕೃಷಿ ಉದ್ಯಮಿ ಅಂದ್ರೆ, ಕೃಷಿ ಅಂದ್ರೆ ದೊಡ್ಡ ಬ್ರಾಡ್ ಸ್ಪೆಕ್ಟ್ರಮ್. ಇದು ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು. ಈ ಎಲ್ಲಾ ಇದನ್ನು ಸೇರಿಸಿ ಬ್ರಾಡ್ ಆಗಿ ಹೇಳ್ಬೇಕು ಅಂದ್ರೆ ಕೃಷಿ ಅಂತ ಹೇಳ್ತೀವಿ. ಹೈನುಗಾರಿಕೆನೇ ಸಪರೇಟ್, ಅದರಲ್ಲಿ ಒಂದು ಭಾಗ. ಕೃಷಿಯಲ್ಲಿ ಅದು ಕೂಡ ಹೈನುಗಾರಿಕೆ ಒಂದು ಭಾಗ. ಈಗ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮದಲ್ಲಿರುವಂತ ನಿರುದ್ಯೋಗ ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಈ ಹೈನುಗಾರಿಕೆಯನ್ನು ಅವಲಂಬಿಸಿದ್ರೆ ತುಂಬಾ ನಿಮ್ಗೆ ಅನುಕೂಲ ಆಗ್ತಾ ಇದೆ. ಯಾಕೆಂದ್ರೆ ಹೈನುಗಾರಿಕೆಯಿಂದ ಯಾರು ಕೂಡ ಲಾಸ್ ಆಗಿಲ್ಲ. ಅದೇ ನಿಮ್ಗೆ ಬೆಳೆ ಇದು ಮೇವು ಹಾಕ್ದಾಗ, ರಾಗಿ ಹಾಕಿರ್ಬೋದು, ಫಸಲು ಹಾಕ್ದಾಗ ನಿಮ್ಗೆ ಬೆಳೆ ಟೈಮ್ ಸರಿಯಾಗಿ ಮಳೆ ಬರಲಿಲ್ಲ ಅಂದ್ರೆ ಫಸಲು ಕೈ ಕಚ್ಚಾದ್ರೆ ನಿಮ್ಗೆ ಲಾಸ್ ಆಗ್ತದೆ. ಬಟ್ ಹೈನುಗಾರಿಕೆಯಿಂದ ಲಾಸ್ ಆಯಿತು ಅಂತ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನಾನು ಕಂಡುಬಿಟ್ಟೆ, ನೀವು ಕೇಳಿದ್ದೀರಾ ಯಾರಾದ್ರೂ ಹಸು ಸಾಕಿ ನನ್ನ ಲಾಸ್ ಆಗಿ ನನಗೆ ಇದಾಗಿದೆ ಅಂತ? ಬೇಕಾದ್ರೆ ಕೃಷಿಯಿಂದ ಹೀಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೊರತು ಹೈನುಗಾರಿಕೆಯಿಂದ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅದನ್ನು ಕೂಡ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು, ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಅನುಕೂಲ ಆಗುತ್ತೆ ನಿಮ್ಮ ಅನುಕೂಲ ತಕ್ಕನಾಗಿ ಬರೀ ಒಂದು ಉದ್ಯೋಗ, ಬರೀ ಹಸು ಸಾಕದೆ ಅಂತಲ್ಲ, 2 ಹಸು ಜೊತೆ ಮೇಕೆನೂ ಸಾಕಿ, ಕೋಳಿ ಸಾಕಿ, ಕುರಿ ಸಾಕಿ, ಎಲ್ಲದನ್ನು ಒಟ್ಟು ಬೇಸಾಯ ಮಾಡ್ಬೇಕಾದ್ರೆ ನೀವು ಈ ಹಸು ಮಾತ್ರ ಸಾಕೋದಲ್ಲ, ಹಸು ಜೊತೆ ಕುರಿನೂ ಸಾಕ್ಬೇಕು, ಕೋಳಿನೂ ಸಾಕ್ಬೇಕು. ಈ ರೀತಿ ಮಾಡ್ಬೇಕು. ನಿಮ್ಗೆ ಹಸು 2 ಹಸು ಸಾಕ್ತೀನಿ ಅಂದ್ರೆ 2 ಹಸುಗೆ ಹುಲ್ಲು ತರಕ್ ಹೋಗ್ತೀರಾ, ಹಸು ಬಿಟ್ಟಿದಂತ ಹುಲ್ಲನ್ನ ಕುರಿಗೆ ಹಾಕ್ತೀರಾ, ಕುರಿನೂ ಬೆಳ್ಕೊಳ್ತದೆ. ಹಾಗೆ ಕೋಳಿನೂ ಸಾಕ್ತೀರಾ, ಕೋಳಿನೂ ಬೆಳ್ಕೊಳ್ತದೆ. ನಿಮ್ಗೆ ಈಗಿನ ಕಾಲದಲ್ಲಿ ಗೊತ್ತಿರ್ಬೇಕು, ನಾಟಿ ಕೋಳಿಗೆ ತುಂಬಾ ಬೆಲೆ ಇದೆ. ಅದಕ್ಕೆ ನೀವು ಎಕ್ಸ್ಟ್ರಾ ಟೈಮ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಏನು ಈ ಹಸುಗಳನ್ನ ಸಾಕೋದಕ್ಕೆ ಏನ್ ಟೈಮ್ ಕೊಡ್ತೀರೋ ಅದೇ ಟೈಮಲ್ಲಿ ಅವನು ಕೂಡ ಬೆಳ್ಕೊಳ್ತಾರೆ. ಈಗ ನಿಮ್ಮಲ್ಲಿ 2 ಹಸು ಇದ್ದು, 4 ಕುರಿ ಇದ್ದು, 1 10 ಕೋಳಿ ಇದ್ರೆ ನಿಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಹಸು 15 ದಿನಕ್ಕೆ ನೀವು ಹಸು ಸಾಕಿದ್ರೆ 15 ದಿನಕ್ಕೆ ಸರ್ಕಾರ ಸಂಬಳ ತಿಂಗಳಿಗೊಂದ್ಸರಿ ಬರ್ತದೆ ಅಲ್ವಾ? ಹಸು ಸಾಕಿದ್ರೆ 15 ದಿನಕ್ಕೊಂದೊಂದ್ಸರಿ ನಿಮ್ಗೆ ಸಂಬಳ ಬಂದಂಗೆ ಬರ್ತದೆ ಅಲ್ವಾ? ಅದೇ ರೀತಿ ಹಸುಗಳಿಗೂ 15 ದಿನಕ್ಕೊಂದೊಂದ್ಸರಿ ಸಂಬಳ ಬರ್ತದೆ. ಅದೇ ಕುರಿ ಮೇಕೆ ಇದ್ದಾಗ ನಿಮ್ಗೆ 6 ತಿಂಗಳಿಗೆ 8 ತಿಂಗಳಿಗೆ ಕುರಿ ಮರಿ ಹುಟ್ಟಿ 8 ತಿಂಗಳು 9 ತಿಂಗಳಿಗೆ ಅದು ಒಂದು 20 ರಿಂದ 25 ಕೆಜಿ ಬಂದ್ಕೊಂಡು ಈಗಿನ ಪ್ರಕಾರದಲ್ಲಿ ಯಾವುದೇ ರೀತಿ ಮಾಂಸಕ್ಕೆ ಯಾವತ್ತೂ ಕೂಡ ಬೇಡಿಕೆ ಕಡಿಮೆ ಆಗಲ್ಲ. ಅವಾಗಿಂದಲೂ ದಿನೇ ದಿನೇ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇರ್ತದೆ. ಹಸು ಜೊತೆ ಕುರಿ ಕಟ್ಟಿ, ಮೇಕೆ ಕಟ್ಟಿ, ಅದ್ರ ಜೊತೆ ಕೋಳಿನೂ ಕಟ್ಟಿ, ನಿಮ್ಗೆ ಏನೇ ಹೈನುಗಾರಿಕೆಯಲ್ಲಿ ಏನೇ ಮಾಡಬೇಕು ಅಂದ್ರೆ ಸ್ವಲ್ಪ ನಿಮ್ಮಲ್ಲಿ ಈ ತರಬೇತಿ ಪಡೆದಿರೋ ಉದ್ದೇಶ ಏನಂದ್ರೆ ಹೈನುಗಾರಿಕೆಯನ್ನ ವೈಜ್ಞಾನಿಕ ರೀತಿಯಲ್ಲಿ ನೀವು ವೈಜ್ಞಾನಿಕ ರೀತಿಯನ್ನ ಅಳವಡಿಸಿಕೊಂಡು ಹೈನುಗಾರಿಕೆ ಮಾಡೋದ್ರಲ್ಲಿ ನಿಮ್ಗೆ ಕುರಿ ಸಾಕೋದಾಗಿರ್ಬೋದು, ಮೇಕೆ ಸಾಕೋದಾಗಿರ್ಬೋದು, ಕೋಳಿ ಸಾಕೋದಾಗಿರ್ಬೋದು, ಹಸು ಸಾಕೋದಾಗಿರ್ಬೋದು, ಎಲ್ಲದನ್ನು ಕೂಡ ವೈಜ್ಞಾನಿಕವಾಗಿ ಅದನ್ನ ಮಾಡ್ಬೇಕಾಗ್ತದೆ. ಸುಮ್ಮನೆ ಏನೋ ಒಬ್ರು ಹೇಳಿದ್ರು ಅವ್ರು ಎಷ್ಟೋ ಹುಲ್ಲು ಹಾಕ್ತೀನಿ, ಯಾವಾಗಲೂ ತಿಂಡಿ ಕೊಡ್ತೀನಿ, ಯಾವಾಗಲೂ ನೀರು ಕೊಡ್ತೀನಿ ಅನ್ನೋದು ನಿಮ್ಗೆ ಆಗೋದಿಲ್ಲ. ವೈಜ್ಞಾನಿಕ ರೀತಿಯಲ್ಲಿ ಇವೆಲ್ಲಾ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಹೆಚ್ಚಿನ ರೀತಿಯಲ್ಲಿ ನೀವು ಗೌರ್ಮೆಂಟ್ ಸಂಬಳ ಎಂಪ್ಲಾಯಿ ಏನ್ ಸಂಬಳ ತಗೊಳ್ತಾನೋ ಅದಕ್ಕಿಂತ ಜಾಸ್ತಿ ನೀವು ಮನೇಲೆ ಕುತ್ಕೊಂಡು ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು. ಪ್ರಾರಂಭದಲ್ಲಿ ಬರುವಾಗ ಇದೇನಪ್ಪ ತರಬೇತಿ ಇದು, ಇದೇನಕ್ಕಪ್ಪ ನನಗೆ ಹಿಂಸೆ ಕೊಟ್ಟು ಕಳಿಸ್ತಾ ಇದ್ರೆ ಅಂತ ನಿಮ್ಗೆ ಅನಿಸ್ತಾ ಇತ್ತು. ಆದ್ರೆ ನಾನು ನಿಮ್ಗೆ ಅಂದೆ, ಕೊನೆಯಲ್ಲಿ ತರಬೇತಿ ಮುಗಿಸ್ಕೊಂಡು ಹೋಗುವಾಗ ಇನ್ನೊಂದಷ್ಟು ಸೀರೆ ಹಾಕಿತ್ತು ಅನ್ನೋಂಗೆ ಹಾಕಿಲ್ಲ. ನಮ್ಮದು ಅಷ್ಟೇ ಎಜುಕೇಶನ್ ಮಾಡ್ತಿದ್ದಾಗ ಇದೇನಪ್ಪ ಸುಮ್ಮನೆ ಸ್ಕೂಲ್ ಒಂದು ಸೇರಿಸ್ತಾರೆ, ಸ್ಕೂಲ್ ಹೋಗು ಅಂತ ಹೇಳ್ತಾರೆ, ಕಾಲೇಜ್ ಹೋಗು ಅಂತ ಹೇಳ್ತಾರೆ, ಯಾವ್ದು ಬೇಕು ಅಂತ ಆ ಮುಗಿಸ್ಕೊಂಡು ಹೋಗುವಾಗ ಅನಿಸಿತ್ತು ಎಲ್ಲಾ ಫ್ರೆಂಡ್ಸು ಹೊರಟಾಯ್ತಾರಲ್ಲ, ಇನ್ನು ಎಲ್ಲಿ ಸಿಗ್ತಾರೆ ಏನೋ. ಇನ್ನೊಂದಷ್ಟು ದಿನ ನಾವು
PUC-ನ ಇನ್ನೂ 1-2 ವರ್ಷ ಇರಬೇಕಿತ್ತು, ಡಿಗ್ರಿನ ಇನ್ನೂ 1-2 ವರ್ಷ ಇರಬೇಕಿತ್ತು, ಮಾಸ್ಟರ್ ಡಿಗ್ರಿ ಇನ್ನೂ 1-2 ವರ್ಷ ಇರಬೇಕಿತ್ತು ಅಂತ ಅನಿಸ್ತಾ ಇದ್ದಾರೆ ಸರ್ ಮುಗಿಸ್ಕೊಂಡು ಹೋಗುವಾಗ. ಅದೇ ರೀತಿ ಇವಾಗ ನಿಮ್ಗೆ ಅನಿಸ್ತಾ ಇದೆ ಇದನ್ನಷ್ಟೇ ಸೀರೆ ಕೇಳ್ಬೋದಿತ್ತು. ಭತ್ತವನ್ನ ನೆನೆ ಹಾಕಿದ್ಮೇಲೆ ಎಷ್ಟು ದಿನ ಕೊಡ್ಲೆ ಹಾಕ್ಬೇಕು, ಮೊಳಕೆ 3-5 ದಿನ ಬರ್ತದೆ ಅದನ್ನ ಜಮೀನು ಯಾವ ರೀತಿ ಹದ ಮಾಡ್ಕೊಂಡು ಕೊಡ್ಲೆ ಹಾಕ್ಬೇಕು, ಪೈರ್ ಬಂದ್ಮೇಲೆ 24ರಿಂದ 30 ದಿನಗಳು ನಾಟಿ ಹೆಂಗ್ ಮಾಡಿಸ್ಬೇಕು, ನಂತರ ಕಳೆ ಹೆಂಗ್ ತೆಗಿಬೇಕು, ಅರ್ಥ ಆಗ್ತಿದ್ಯಾ, ಕಟಾವ್ ಯಾವಾಗ ಮಾಡಬೇಕು, ನೀರ್ ಯಾವಾಗ ಕೊಡ್ಬೇಕು, ರಾಗಿ ಯಾವ ರೀತಿ ಹಾಕ್ಬೇಕು, ತೆಂಗಿನಕಾಯಿ ಉದ್ದಾಕಿದ್ರೆ 8 ದಿನ ಮೊಳಕೆ ಬರ್ತದೆ, ಮೇಕೆನ್ ಸಾಕಿದ್ರೆ 47ರಿಂದ 50 ದಿನಗಳಲ್ಲಿ ಮರಿ ಆಗ್ತದೆ, ಹಸು ಸಾಕಿದ್ರೆ 9 ತಿಂಗಳು ಮರಿ ಆಗ್ತದೆ, ಹಾಲು ಯಾವ ರೀತಿ ತೆಗಿಬೇಕು, ಡೈರಿಗೆ ಈ ಎಲ್ಲಾ ಕೆಲಸನೂ ಕಲ್ತು. ಅರ್ಥ ಆಗ್ತಿದ್ಯಾ? ಇದನ್ನ ಕಲ್ತಿದ್ರೆ ಜೀವನದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ತಾರೆ. ಬೇರೆ ವರ್ಕೆಲ್ಲ ಮಾಡ್ತಾರೆ, ಕೊನೆ ಇಲ್ಲಿ ಬಂದಿರ್ತೀನಿ ಅದೇ ಹೇಳ್ತೀನಿ, ಎಲ್ಲೇ ತಗೊಳಕಿದ್ರು ಏನೇ ಮಾಡೋದು ನನ್ನ ಗೊತ್ತಾನೆ. ಯಾಕಂದ್ರೆ ವ್ಯವಸಾಯ ಕಲ್ತಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋದ್ರು ನಾನು ಯಾವುದೇ ಮೂಲೆಗೆ ಹೋದ್ರು ನಾನು ಬದುಕಬಹುದು ಅಂತ ಕಲ್ತ್ಕೊಂಡಿದ್ದೀನಿ. ಆದ್ರಿಂದ ಈ ಕೃಷಿ ಕಲ್ತಿದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಬದುಕಬಹುದು. ಅರ್ಥ ಆಗ್ತದೆ? ಕೃಷಿ ಉದ್ಯಮಿ ಅಂತ ಒಳ್ಳೆ ತರಬೇತಿ ಇದೆ. ಇದ್ರಲ್ಲಿ ನಿಮ್ಗೆ ಬೆಳೆಗಳನ್ನ ಬೆಳೆಯುವುದ್ರ ಜೊತೆಗೆ ಹೈನುಗಾರಿಕೆ, ಅರ್ಥ ಆಗ್ತಿದ್ಯಾ, ಮತ್ತೆ ಇನ್ನಿತರ ಒಂದು ವೃತ್ತಿಗಳನ್ನ ಯಾವ ರೀತಿ ರೂಢಿಸ್ಕೊಳ್ಬಹುದು ಅನ್ನೋದು ಸಹ ಇದ್ರ ಜೊತೆ ನಿಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಇವತ್ತು ಒಂದೇ ಒಂದು ಬೆಳೆಯನ್ನ ಬೆಳೆದ್ರೆ ನಮ್ಗೆ ಲಾಭ ಬರಲ್ಲ. ಸಮಗ್ರ ಕೃಷಿಯನ್ನ ಕೈಗೊಳ್ಳಬೇಕು ಅಂತ ನಾವು ಅದಕ್ಕೆ IFC ನಮ್ಮ ತಾಲೂಕಿನಲ್ಲಿ 3 ಗ್ರಾಮ ಪಂಚಾಯತಿಗಳನ್ನ ಗುರುತಿಸಿದ್ದೀವಿ. ಸೋಗಾಲ, ಮಳೂರ್ಪಟ್ಟಣ ಮತ್ತೆ ಕೂಡ್ಲೂರು 3ನ್ನ ಸಮಗ್ರ ಕೃಷಿಗೆ IFC ಇಂಟಿಗ್ರೇಷನ್ ಫಾರ್ಮಿಂಗ್ ಕ್ಲಸ್ಟರ್ ಆಗಿ ನಾವು ಗುರುತಿಸಿದ್ದೀವಿ. ಅಲ್ಲೆಲ್ಲಾ ರೀತಿಯ ಒಂದು ಉತ್ತಮವಾದಂತ ಒಂದು ಕೃಷಿ ಚಟುವಟಿಕೆಗಳನ್ನ ರೂಪಿಸಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಅನುದಾನ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಒಟ್ಟು ಒಂದೊಂದು ಕೃಷಿ ವಲಯದಲ್ಲಿ ಸಹ ನಾವು 350 ರೈತ ಮಹಿಳೆಯರನ್ನ ಗುರುತಿಸಿದ್ವಿ. ಅವ್ರಿಗೆ ಎಲ್ಲಾ ರೀತಿ ಸೌಲಭ್ಯಗಳನ್ನು ಕೊಡಿಸಬೇಕು ಅಂತ ನಾವು ಈ ಒಂದು IFC ನಲ್ಲಿ ಪ್ರಯತ್ನ ಪಡ್ತಾ ಇದ್ವಿ. ಅದೇ ರೀತಿ ನೀವು ಈ ಒಂದು ತರಬೇತಿ ತೆಗೆದುಕೊಂಡು ನೀವು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡ್ರೆ, ಅಂದ್ರೆ ಕೃಷಿ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಈ ಹೈನುಗಾರಿಕೆಯನ್ನು ಸಹ ರೂಢಿಸಿಕೊಂಡು, ರೇಷ್ಮೆನೂ ಸಹ ರೂಢಿಸಿಕೊಂಡು, ಅರ್ಥಾಗ್ತೀಯಾ, ಮತ್ತೆ ಹೂವನ್ನ ಫ್ಲೋರಿಕಲ್ಚರ್ ಅಂತ ಹೇಳಿದ್ರೆ ನೀವು ಈ ಹೂವನ್ನ ಬೆಳೆಯೋದನ್ನ ರೂಢಿಸ್ಕೊಂಡ್ರೆ, ವೆಜಿಟೇಬಲ್ಸ್ ತರಕಾರಿಗಳನ್ನ ಬೆಳೆಯೋದನ್ನ ರೂಢಿಸ್ಕೊಂಡ್ರೆ ಒಂದರಲ್ಲಿ ಲಾಸ್ ಆಯ್ತು ಅಂದ್ರೆ ಒಂದರಲ್ಲಿ ಲಾಭ ಬಂದೇ ಬರ್ತದೆ. ಅರ್ಥ ಆಗ್ತೀಯಾ? ಕೃಷಿ ಕಲ್ತಿತ್ತು ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡುವಷ್ಟಿಲ್ಲ. ನಾವು ಜೀವನ ಮಾಡ್ತೀವಿ ಅಂತ ಧೈರ್ಯ ಇದೆ. ವೇದಿಕೆ ಮೇಲೆ ಆಸನ ಇರುವಂತ ಎಲ್ಲ ಜನರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಏನು ಹೇಳಿ ಇಷ್ಟಪಡ್ತೀನಪ್ಪ ಅಂದ್ರೆ, ನೀವು ಶುರುವಾಗ ಈ ಕಾರ್ಯಕ್ರಮ ಶುರುವಾದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು, ಮತ್ತೆ ಈ ಕಾರ್ಯಕ್ರಮ ಪೂರ್ಣಗೊಳ್ತಾ ಇದ್ದಂಗೆ ನಿಮ್ಮ ಜ್ಞಾನ ಹೇಗಿದೆ, ಮತ್ತೆ ನಿಮ್ಮ ಮನಸ್ಥಿತಿ ಹೇಗಿದೆ ಹೇಳಿ. ನಿಮ್ಮಲ್ಲಿ ಡಿಫರೆನ್ಸ್ ಇದೆಯಲ್ವಾ, ವ್ಯತ್ಯಾಸ ಇದೆ. ನೀವು ಮೊದಲು ಬಂದಾಗ ಹೇಗಿದ್ರಿ, ಈಗ ಹೇಗಾಗಿದ್ದೀರಾ? ಬದಲಾವಣೆ ಇದೆ ಅಲ್ವಾ? ಈ ಬದಲಾವಣೆ ಯಾವುದರಿಂದ ಸಾಧ್ಯ ಆಯ್ತು? ಕೃಷಿ ಉದ್ಯಮಿ ತರಬೇತಿ. ನಮ್ಮ ಸಂಸ್ಥೆಗಳಲ್ಲೂ ಕೂಡ ಬರೀ ಈ ತರದ ತರಬೇತಿ ಇದ್ರೆ ಕೌಶಲ್ಯಗಳನ್ನ ಮಾತ್ರ ಕೊಡೋದಿಲ್ಲ, ಕೌಶಲ್ಯಗಳ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಕಮ್ಯುನಿಕೇಶನ್ ಸ್ಕಿಲ್ಸ್, ಮತ್ತೆ ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು, ಮತ್ತೆ ಉದ್ಯಮದಲ್ಲಿ ಉದ್ಯಮಿ ಹೇಗಿರ್ಬೇಕು, ಅದಕ್ಕೆ ಬೇಕಾದಂತ ದಕ್ಷ ಗುಣಗಳು ಏಕೆ, ಆ ದಕ್ಷ ಗುಣಗಳು ಹೇಗಿರ್ಬೇಕು, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಅನುಕೂಲಗಳಾಗುತ್ತೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಟ್ಟು ಬಿಡದೆ ಕೆಲಸ ಸಾಧಿಸುವುದು, ಅದನ್ನ ನಮ್ಮ ಜೀವನಕ್ಕೂ ಅಳವಡಿಸ್ಕೋಬೇಕು. ಯಾಕಂದ್ರೆ ಯಾವುದೇ ಕೆಲಸ ಅರ್ಧ ಕೈ ಬಿಡಬಾರ್ದು, ಅದನ್ನ ಪಟ್ಟು ಹಿಡಿದು ಸಾಧಿಸಬೇಕು.